ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 100ನೆಯ ತಿರುನಾಮ ಸರ್ವಾದಿಹಿ. ರಾಮಾಯಣದಲ್ಲಿ ಅನೇಕ ಅಮೂಲ್ಯ ಘಟನೆಗಳಿವೆ. ಅವು ಸೀತಾರಾಮರ ಕಲ್ಯಾಣ, ಪಾದುಕಾ ಪಟ್ಟಾಭಿಷೇಕ, ಜಟಾಯು ಮೋಕ್ಷ, ಸುಗ್ರೀವ ಪಟ್ಟಾಭಿಷೇಕ, ಅಶೋಕವನದಲ್ಲಿ ಹನುಮಂತನು ಸೀತೆಗೆ ರಾಮನ ಉಂಗುರವನ್ನು ನೀಡಿದ ಘಟನೆ ಮತ್ತು ರಾಮನ ಪಟ್ಟಾಭಿಷೇಕ. ನಮ್ಮ ಆಚಾರ್ಯರು ಹೇಳಿರುವಂತೆ ರಾಮಾಯಣದ ಮುತ್ತಿನ ಕಿರೀಟದಂತೆ ಅತ್ಯಂತ ಮಹತ್ವವಾದದ್ದು ವಿಭೀಷಣನ ಶರಣಾಗತಿ. ವಿಭೀಷಣನು ತನ್ನ ಅಣ್ಣ ರಾವಣನಿಗೆ ರಾಮನ ಬಳಿ ಕ್ಷಮೆ ಕೇಳಿ ಸೀತೆಯನ್ನು ರಾಮನಿಗೆ ಮರಳಿ ಕೊಡಬೇಕೆಂದು ಸಲಹೆ ನೀಡಿದನು. ಆದರೆ ರಾವಣನು ಅದನ್ನು ಒಪ್ಪಲಿಲ್ಲ. ಆದ್ದರಿಂದ ವಿಭೀಷಣನು ತನ್ನ ಐಶ್ವರ್ಯ ಮತ್ತು ಅಧಿಕಾರವನ್ನು ತ್ಯಜಿಸಿ ರಾಮನ ಪಾದಗಳಲ್ಲಿ ಶರಣಾಗತಿ ಸಲ್ಲಿಸಲು ತಿರುಪುಲ್ಲಾಣಿಗೆ ಬಂದನು. ರಾಮನು ಅವನ ಶರಣಾಗತಿಯನ್ನು ಸ್ವೀಕರಿಸಿ ಅವನನ್ನು ಲಂಕೆಯ ರಾಜನನ್ನಾಗಿ ಮಾಡಿಸಿದನು. ಇದಲ್ಲದೆ ರಾಮನು ತನ್ನ ಕುಲದೇವರಾದ ರಂಗನಾಥ ಸ್ವಾಮಿಯ ವಿಗ್ರಹವನ್ನು ವಿಭೀಷಣನಿಗೆ ಕೊಟ್ಟನು. ವಿಭೀಷಣನು ರಾಜನಾಗಬೇಕೆಂದು ಶರಣಾಗತಿ ಮಾಡಲಿಲ್ಲ. ಅವನು ಮೋಕ್ಷವನ್ನು ಪಡೆಯಬೇಕೆಂದು ರಾಮನ ಪಾದಗಳಲ್ಲಿ ತನ್ನ ಆತ್ಮವನ್ನು ಸಮರ್ಪಿಸಿದನು. ಆದರೆ ರಾಮನ ಕೃಪೆಯಿಂದ ಅವನಿಗೆ ಇಹಲೋಕ ಸೌಖ್ಯ ಮತ್ತು ಪರಲೋಕ ಸೌಖ್ಯ ಎರಡೂ ದೊರಕಿತು. ಸರ್ವಂ ಎಂದರೆ ಎಲ್ಲ ವಿಧದ ಆಸೆಗಳು, ಸರ್ವಾದಿಹಿ ಎಂದರೆ ಎಲ್ಲ ಆಸೆಗಳನ್ನು ಅನುಗ್ರಹಿಸುವವನು ಎಂದು ಅರ್ಥ. ನಾವು ಪ್ರತಿದಿನ ಸರ್ವಾದಯೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಜೀವನದಲ್ಲಿ ಭೌತಿಕ ಮತ್ತು ಆಧ್ಯಾತ್ಮಿಕ ಸಂತೋಷವನ್ನು ಕರುಣಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.